ದೊಡ್ಡ ಜೀವ ನೆಲಕ್ಕೆ ಬಿದ್ದು ಬಿಡಬೇಕು ನೋಡು. ನಮಸ್ಕಾರ, 64 ಚಾನಲ್ಗೆ ಸ್ವಾಗತ. ನಾನು ಚಂದನ್. ತುಂಬ ಹಿಂದೆ ರಾಜ ಮಹಾರಾಜರ ಕಾಲದಲ್ಲಿ ವಿಷಕನ್ಯರು ಅಂತ ಇದ್ದರು. ಇದ್ರ ಕಾನ್ಸೆಪ್ಟು ತುಂಬ ಸಿಂಪಲ್ಲು. ಈ ಸುಂದರವಾಗಿರೋ ಹುಡುಗಿರಿಗೆ ನಿಧಾನಕ್ಕೆ ಸ್ನೇಕ್ ಪಾಯ್ಸನ್ನು ಅಥವಾ ಬೇರೆ ಪಾಯ್ಸನ್ನ ಇಂಜೆಕ್ಟ್ ಮಾಡ್ತಾ ಹೋಗ್ತಾರೆ. ಎಷ್ಟು ಇಂಜೆಕ್ಟ್ ಮಾಡ್ತಾರೆ ಅಂದರೆ ಆ ಪಾಯ್ಸನ್ನಿಂದ ಅವರು ಸಾಯಲ್ಲ, ಬಟ್ ಕಂಟಿನ್ಯೂಸ್ ಆಗಿ ಪಾಯ್ಸನ್ನ ಇಂಜೆಕ್ಟ್ ಮಾಡಿಕೊಂಡು ಅಟ್ ಒನ್ ಪಾಯಿಂಟ್ ಆಫ್ ಟೈಮು ಅವರು ಪಾಯ್ಸನಸ್ ಆಗ್ತಾರೆ. ಈ ಥರ ಹೆಣ್ಮಕ್ಳನ್ನ ಶತ್ರು ದೇಶದ ರಾಜನ ಮೇಲೆ ಚೂ ಬಿಟ್ಟು ಅವ್ರನ್ನ ಸಾಯಿಸ್ತಾ ಇದ್ರಂತೆ. ಈ ಪಾಯಿಂಟು ಇಲ್ಲಿ ಯಾಕೆ ಬಂತು ಅಂದರೆ, ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕದಲ್ಲೂ ಇದೇ ಥರದ್ದು ಒಂದು ಸ್ಟೋರಿ ಇದೆ. ಕಳೆದ ಸಂಚಿಕೆಯಲ್ಲಿ ನಾವು ಮಾಟಗಾತಿ ಪುಸ್ತಕದ ಬಗ್ಗೆ ಪರಿಚಯ ಮಾಡಿಕೊಟ್ಟಿದ್ವಿ. ಅದರಲ್ಲಿ 2 ಪಾಯಿಂಟು ನೆನ್ಪಿಟ್ಕೊಳ್ಳೋಕ್ಕೆ ಅಂತ ಹೇಳಿದ್ವಿ. ಒಂದು, ಅಗ್ನಿನಾಥ ತೇಜಮ್ಮನ ಶಕ್ತಿ ಸ್ಥಾವರ ನಾಶ ಮಾಡಿದಾಗ 2 ಮರಿನಾಗರ ಹಾವು ತಪ್ಪಿಸ್ಕೊಂಡು ಹೋಯಿತು ಅಂತ. ಇನ್ನೊಂದು, ತೇಜಮ್ಮನಿಗೂ ಅಗ್ನಿನಾಥನಿಗೂ ಇದ್ದ ರಿಲೇಷನ್ಶಿಪ್ಪು ಏನು ಅಂತ. ಈ 2 ಪಾಯಿಂಟ್ ಮೇಲೆ ಬೇಸಿಸ್ ಆಗಿ ಅದರ ನೆಕ್ಸ್ಟ್ ಪುಸ್ತಕ ಬರೆದಿದ್ದಾರೆ ರವಿ ಬೆಳಗೆರೆ ಅವರು. ಮಾಟಗಾತಿ ಅಂತ ಪುಸ್ತಕಕ್ಕೆ ಸೀಕ್ವೆಲ್ ಬರೆಯೋದು ಅಂದರೆ ಹುಡುಗಾಟದ ಮಾತೇ ಅಲ್ಲ. ಬಟ್ ಅದರಲ್ಲಿ ರವಿ ಬೆಳಗೆರೆ ಅವರು ಎಕ್ಸೀಡ್ ಎಕ್ಸ್ಪೆಕ್ಟೇಷನ್ ಅನ್ನೋ ರೇಂಜಿಗೆ ಬರೆದಿದ್ದಾರೆ. ಮಾಟಗಾತಿ ಪುಸ್ತಕನ ಓದೋರು ಡೆಫಿನೆಟ್ ಆಗಿ ಅದರ ಸೀಕ್ವೆಲ್ ಆದ ಈ ಪುಸ್ತಕನ ಓದಲೇಬೇಕು. ನಾವು ಓದಿದ್ದು ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ಸರ್ಪ ಸಂಬಂಧ. ಲೇಖಕರು ರವಿ ಬೆಳಗೆರೆ, ಪ್ರಕಾಶಕರು ಭಾವನಾ ಪ್ರಕಾಶನ. ಪುಟಗಳು 396, ಬೆಲೆ 400 ರೂಪಾಯಿಗಳು. ಜಾನ್ರ ಡಾರ್ಕ್ ಥ್ರಿಲ್ಲರ್. ಸರ್ಪ ಅಥವಾ ಹಾವು ಅಂದರೆ ಸುಮಾರು ಜನ ಭಯ ಬೀಳ್ತಾರೆ. ಅದರಲ್ಲೂ ಹಾವು ಮನೆಯೊಳಗೆ ಬಂತು ಅಂದರೆ ಅವ್ರಿಗೆ ಹೇಳೋದೇ ಬೇಡ. ಅಂಥದ್ರಲ್ಲಿ ಹಾವಿನ ಗುಣಲಕ್ಷಣ ಇರೋ ಮಗು ಮನೆಯೊಳಗೆ ಬಂತು ಅಂದರೆ ಅವ್ರ ಪರಿಸ್ಥಿತಿ ಹೇಗಾಗಬೇಡ. ಈ ಪುಸ್ತಕ ಸರ್ಪ ಸಂಬಂಧ ಶುರುವಾಗೋದು ಕೂಡ ಇದೇ ಥರ ಒಂದು ಇನ್ಸಿಡೆಂಟಿಂದ. ಬೆಂಗಳೂರಿಂದ 400 ಕಿಲೋಮೀಟರ್ಸ್ ದೂರದಲ್ಲಿ ಒಂದು ಹಳ್ಳಿ ಇರುತ್ತೆ. ಆ ಹಳ್ಳಿಯಲ್ಲಿ ಗುಂಶಾರಿ ಅನ್ನೋ ಒಬ್ಬಳು ಹೆಂಗಸಿರ್ತಾಳೆ. ಅವಳು ಪ್ರೆಗ್ನೆಂಟ್ ಆಗಿರ್ತಾಳೆ. ಬಟ್ ಆ ಮಗುವಿನ ತಂದೆ ಅವಳ ಗಂಡ ಸೀತಾರಾಮು ಅಲ್ಲ, ಬದಲಿಗೆ ಮಂಜುರ ಅನ್ನೋ ಸರ್ಪದ ಗುಣಲಕ್ಷಣ ಇರೋ ಯುವಕ ಆಗಿರ್ತಾನೆ. ಅವಳಿಗೆ ಇನಿ ಅನ್ನೋ ಮಗಳು ಹುಟ್ಟುತ್ತಾಳೆ. ಇನಿ ಅವ್ರ ಅಮ್ಮನ ಹೊಟ್ಟೆಲಿರಬೇಕಾದ್ರೇ ಸರ್ಪದ ಎಲ್ಲ ಗುಣಲಕ್ಷಣಗಳನ್ನ ತೋರಿಸ್ತಾ ಇರ್ತಾಳೆ. ಅವಳು ಹುಟ್ಟಿದ ಕೂಡಲೇ ಆ ಮನೆಯಲ್ಲಿ ಒಬ್ಬಳು ಮುದಿ ಜೋಗ್ತಿ ಇರ್ತಾಳೆ. ಅವಳನ್ನ ಇನಿ ಬಲಿ ತಗೊಳತ್ತೆ. ನಿಮಗೆ ನೆನಪಿರ್ಬೋದು, ತೇಜಮ್ಮನ್ನ ಪವರ್ಲೆಸ್ ಮಾಡಿರ್ತಾರೆ ಅಗ್ನಿನಾಥ ಮತ್ತು ನಿಹಾರಿಕಾ. ಈಗ ಅವರು ಈ ವಾಮಾಚಾರದ ಲೋಕನೆಲ್ಲ ಬಿಟ್ಟು ಒಂದು ಸಾತ್ವಿಕ ಜಗತ್ತಿನಲ್ಲಿ ಬದುಕ್ತಾ ಇರ್ತಾರೆ. ಬಟ್ ಇನಿ ಹುಟ್ಟಿದಾಗ ಅವರಿಗೆ ಅದು ಒಂದು ಕೆಟ್ಟ ಕನಸು ಅಂತ ಫೀಲ್ ಆಗುತ್ತೆ. ಒಂದು ತಳಮಳ ಚಡಪಡಿಕೆ ಶುರುವಾಗುತ್ತೆ. ಈ ಇನಿನ ಉಪಯೋಗಿಸ್ಕೊಂಡು ತೇಜಮ್ಮ ತಾನು ಕಳ್ಕೊಂಡಿರೋ ಎಲ್ಲ ಪವರ್ನು ವಾಪಸ್ ಪಡ್ಕೊಳ್ಳೋದಕ್ಕೆ ಶುರು ಮಾಡ್ತಾಳೆ. ಆ್ಯಂಡ್ ಒನ್ ಫೈನ್ ಡೇ ಅಗ್ನಿನಾಥ ಮತ್ತು ತೇಜಮ್ಮ ಮತ್ತೆ ಎದುರು ಬದುರು ಆಗ್ತಾರೆ. ಈ ಪುಸ್ತಕದ ಎಂಡಿಂಗು ಎಷ್ಟು ಆಸಮ್ ಆಗಿದೆ, ಎಷ್ಟು ಪವರ್ಫುಲ್ ಆಗಿದೆ ಅಂದರೆ, ನಾವು ಅದನ್ನೇನಾದರೂ ಇಲ್ಲಿ ಹೇಳಿದ್ರೆ ನಾವು ಈ ಪುಸ್ತಕಕ್ಕೆ ಮೋಸ ಮಾಡ್ದಂಗೆ ಆಗತ್ತೆ. ಸೊ ಈ ಪುಸ್ತಕನ ತೊಗೊಂಡು ನೀವು ಓದಿ ಆ ಎಂಡಿಂಗ್ನ ನೀವು ಎಂಜಾಯ್ ಮಾಡಲೇಬೇಕು. ಈ ಪುಸ್ತಕನ ಓದಬೇಕಾದ್ರೆ ನೀವು ಎಷ್ಟು ಮುಳುಗೋಗ್ತೀರಾ ಅಂದರೆ, ಅಕ್ಕಪಕ್ಕ ಏನೋ ಸೌಂಡ್ ಆದರೂ ಮೋಸ್ಟ್ಲಿ ಹಾವಿನ ಸೌಂಡೇ ಇರಬೇಕು ಅನ್ನೋ ಫೀಲ್ ನಿಮಗೆ ಬರುತ್ತೆ. ಈ ಪುಸ್ತಕದಲ್ಲೂ ಕೂಡ ರವಿ ಬೆಳಗೆರೆ ಅವರು ವಾಮಾಚಾರದ ಹಲವು ಆಚಾರಗಳ ಬಗ್ಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತಾರೆ. ಮತ್ತು ಈ ಪುಸ್ತಕದ ಒಂದು ಕ್ಯಾರೆಕ್ಟ್ರಲ್ಲಿ ವಾಮಾಚಾರದ ಎಫೆಕ್ಟಿಂದ ಆಗೋ ಅನಾಹುತಗಳಿಗೆ ಒಂದು ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ ಕೊಡಿಸೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ಆ ಕ್ಯಾರೆಕ್ಟ್ರಿಗೆ ಕಡೆಗೆ ಅರ್ಥ ಆಗುತ್ತೆ ಎಲ್ಲವೂ ಸೈನ್ಸ್ಗೆ ನಿಲ್ಕದ್ದು ಅಂತ ಹೇಳೋಕ್ಕಾಗಲ್ಲ ಅಂತ. ಮಾಟಗಾತಿ ಪುಸ್ತಕ ಕಂಪೇರ್ ಮಾಡಿದ್ರೆ ಈ ಪುಸ್ತಕದಲ್ಲಿ ಸಾವು ನೋವು ಒಂಚೂರು ಜಾಸ್ತಿ ಅಂತಲೇ ಹೇಳ್ಬೋದು. ತೇಜಮ್ಮ ತನ್ನ ಶಕ್ತಿಯನ್ನು ವಾಪಸ್ ಪಡ್ಕೊಳ್ಳೋಕ್ಕೆ ಕೊಡೋ ಬಲಿಗಳು ಮತ್ತು ಅದನ್ನು ತಡೆಯೋಕ್ಕೆ ಹೋದ ಮಂತ್ರವಾದಿಗಳು, ಅಘೋರಿಗಳ ಸಾವು ಸ್ವಲ್ಪ ಭಯಾನಕವಾಗಿದೆ ಅಂತಲೇ ಹೇಳ್ಬೋದು. ಇಡೀ ಪುಸ್ತಕ ಒಂದು ಹಾರರ್ ಮೂವಿ ಥರ ಇದೆ. ಈ ಪುಸ್ತಕನ ಕೈ ಎತ್ಕೊಂಡ್ರೆ ನೀವು ಇದನ್ನು ಮುಗಿಸ್ದೆ ಪುಸ್ತಕನ ಕೆಳಗಿಡೋ ಚಾನ್ಸೇ ಇಲ್ಲ. ಒಂದು ಅಲ್ಟಿಮೇಟ್ ಪೇಜ್ ಟರ್ನರು ಈ ಪುಸ್ತಕ. ಆ್ಯಸ್ ಯೂಶ್ವಲ್ ರವಿ ಬೆಳಗೆರೆ ಅವರು ಕ್ಯಾರೆಕ್ಟರ್ಸ್ನ ಕಟ್ಕೊಡೋ ರೀತಿ, ಉದಾಹರಣೆಗೆ ಗುಣಶಾರಿ, ಸೀತಾರಾಮು, ನೀಲೋತ್ಪಲ, ಕಪಾಲನಾಥರು, ಚಿತ್ರ, ವಿಶ್ವನಾಥ್, ಈ ಥರ ಎಲ್ಲ ಕ್ಯಾರೆಕ್ಟ್ರುಗಳು ಸ್ಟೋರಿಗೆ ಸಖತ್ ವೆಯ್ಟೇಜನ್ನು ಆ್ಯಡ್ ಮಾಡುತ್ತೆ. ಯಾವುದೇ ಕ್ಯಾರೆಕ್ಟ್ರು ಇಲ್ಲಿ ಯಾಕೆ ಹಾಕಿದ್ದಾರೆ, ಟೈಮ್ ವೇಸ್ಟು, ಜಾಗ ವೇಸ್ಟು ಅಂತ ನಿಮಗೆ ಅನಿಸೋ ಹಂಗೆ ಮಾಡೋದೇ ಇಲ್ಲ.
ನಮ್ಮ ರೆಕಮೆಂಡೇಷನ್ನು ಫಸ್ಟು ಮಾಟಗಾತಿ ಓದಿ, ಅದಾದಮೇಲೆ ಸರ್ಪ ಸಂಬಂಧ ಓದಿ. ಡೆಫಿನೆಟಾಗಿ ನೀವು 2 ಪುಸ್ತಕನೂ ಇಷ್ಟಪಡ್ತೀರಾ. ಬನ್ನಿ, ಈ ಪುಸ್ತಕದಿಂದ ಒಂದು ಸಣ್ಣ ಪ್ಯಾರಾಗ್ರಾಫು ನಿಮಗೋಸ್ಕರ. ಅದಕ್ಕೂ ಮುಂಚೆ ನಾವು ಮಾಡ್ತಿರೋ ಈ ಕನ್ನಡ ಪುಸ್ತಕವನ್ನು ಪರಿಚಯಿಸೋ ಕೆಲಸ ನಿಮಗೆ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ. ಹಾಗೆ ಈ ವಿಡಿಯೋ ಕೊನೆಯಲ್ಲಿ ಈ 2 ಬುಕ್ ಜೊತೆಗೆ ಇನ್ನೂ ಒಂದು ಸಣ್ಣ ಟ್ರಿವಿಯಾ ಇದೆ, ಅದನ್ನು ಹೇಳ್ತೀನಿ, ಅದನ್ನು ಕೇಳೋದು ಮರಿಬೇಡಿ. ಮೊದಲನೇ ಪಾರ. ಮುದಿ ಜೋಗತಿಯ ಮಾತುಗಳು ಆ ಸಂಜೆಗತ್ತಲಿನ ಗೌವೆನ್ನುವ ಕೋಣೆಯಲ್ಲಿ ಹುಟ್ಟಿ ಹೊಸ್ತಿಲ ಮೇಲೆ ನಿಂತಿದ್ದ ಸೀತಾರಾಮನ ಕಿವಿಗೆ ತಾಗುತ್ತಿದ್ದಂತೆಯೇ ಅವನ ಅಷ್ಟು ದಿನಗಳ ಸಂಭ್ರಮವೆಲ್ಲ ನೀರಾಗಿ ನೆಲಕ್ಕೆ ಹರಿದು ಹೋದಂತಾಯಿತು. ಗುಣಶಾರಿಗೆ ಪ್ರಸವವಾಗಿ ಆ ಮಗು ತೊಟ್ಟಿಲಿಗೆ ಬೀಳುವುದರೊಳಗಾಗಿ ಈ 16 ಅಂಕಣದ ಮನೆಯಲ್ಲಿ ಮೂರನೆಯವರು ಯಾರೂ ಇಲ್ಲದಂತಾಗಬೇಕು. ಒಂದು ದೊಡ್ಡ ಜೀವ ನೆಲಕ್ಕೆ ಬೀಳಬೇಕು. ಮುದಿ ಜೋಗತಿ ಅದನ್ನು ಯಾರಿಗೆ ಹೇಳುತ್ತಿದ್ದಾಳೆಂಬುದು ಗೊತ್ತಾಗದಿದ್ದರೂ ದೊಡ್ಡ ಜೀವ ಎಂಬ ಮಾತು ಯಾರನ್ನು ಉದ್ದೇಶಿಸಿದ್ದೆಂಬುದು ಸೀತಾರಾಮುವಿಗೆ ಸ್ಪಷ್ಟವಾಗಿ ಹೋಗಿತ್ತು. ಆ ಮುಸ್ಸಂಜೆಯ ಹೊತ್ತಿನಲ್ಲಿ ಬಸುರಿ ಗುಣಶಾರಿಯ ಮುಂದೆ ಕುಳಿತು ತನ್ನ ಸಾವಿನ ಚಿತ್ತರ ನೇಯುತ್ತಿದ್ದಾಳೆ ಮುದುಕಿ. ಈ ತನಕ ಅವಳ ಅಪ್ಪಣೆಗಳ್ಯಾವುವೂ ಹುಸಿ ಹೋದಂತಿಲ್ಲ. ಅಂದರೆ ತನ್ನ ಅಂತ್ಯಕ್ಕೊಂದು ಮುಹೂರ್ತ ಸಿದ್ಧವಾಗಿದೆ. ಹೆಚ್ಚೆಂದರೆ ಇನ್ನು 1 ತಿಂಗಳು 9 ದಿನ. 39 ದಿನ ಕಳೆದು 40ನೇ ಸೂರ್ಯೋದಯ ಅರಳಿಕೊಳ್ಳುವ ಹೊತ್ತಿಗೆ ಈ ಜಗತ್ತಿನಲ್ಲಿ ತಾನಿರುವುದಿಲ್ಲ. ಬಾಗಿಲಲ್ಲಿ ನಿಂತ ಸೀತಾರಾಮು ಈಗಾಗಲೇ ಹೆಬ್ಬೆರಳಿಗೆ ಸರ್ಪದ ಹಲ್ಲು ಮೂಡಿದವೇನೋ ಎಂಬಂತೆ ಬೆವರತೊಡಗಿದ. ನೀವೇನಾದರೂ ಆಲ್ರೆಡಿ ಈ ಪುಸ್ತಕ ಓದಿದರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ಹಾಗೆ ನೆಕ್ಸ್ಟ್ ಸೋಮವಾರ ನೀವು ಯಾವ ಪುಸ್ತಕದ ಬಗ್ಗೆ ತಿಳ್ಕೊಬೇಕು ಅಂತಿದ್ದೀರಾ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ. ನಾನು ಆಗಲೇ ಹೇಳಿದೆ ಅಲ್ವಾ, ಈ 2 ಪುಸ್ತಕದ ಸೀಕ್ವೆಲ್ ಜೊತೆಗೆ ಒಂದು ಸಣ್ಣ ಟ್ರಿವಿಯಾ ಇದೆ ಅಂತ. ಏನದು ಅಂದರೆ, ರವಿ ಬೆಳಗೆರೆಯವರು ಸಾಯಕ್ಕೆ ಸ್ವಲ್ಪ ದಿನ ಮುಂಚೆ ಈ 2 ಪುಸ್ತಕಕ್ಕೆ ಸೀಕ್ವೆಲ್ ಆಗಿ ಇನ್ನೊಂದು ಪುಸ್ತಕ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದರ ಹೆಸರು ಪ್ರದ್ಯೂಷ ಅಂತ. ಅನ್ಫಾರ್ಚುನೇಟ್ಲಿ ಆ ಬುಕ್ಕು ಅವ್ರ ಕೈಲಿ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಬಟ್ ಅವ್ರ ಮಗಳು ಆ ಪುಸ್ತಕನ ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈ ಅರ್ಧ ಬರೆದಿರೋ ಪುಸ್ತಕ ಕೂಡ ಮಾರ್ಕೆಟಲ್ಲಿದೆ, ತಗೊಂಡು ಓದ್ಬೋದು. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಬಟ್ ನಾನು ಆಗಲೇ ಹೇಳ್ದಂಗೆ ಇದು ಕಂಪ್ಲೀಟ್ ಆಗಿಲ್ಲದೆ ಇರೋದ್ರಿಂದ ನಮಗೆ ತುಂಬ ಬೇಜಾರಾಗತ್ತೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಾನು ಚಂದನ್, ಸೈನಿಂಗ್ ಆಫ್.